ಹಾಯ್ ಗೈಸ್, ರಾಮ್ ಚರಣ್ ನೋಡಿದೆ RC16 ಪೋಸ್ಟರ್ ರಿಲೀಸ್ ಆಗಿದೆ. ಮಾಸ್ ಲುಕ್ನಾಗಿಲ್ಲಿ ರಾಮ್ ಚರಣ್ ಅವ್ರು ಕಾಣ್ಲತ್ತಾರ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಂಗಸ್ಥಳ ಮೂವಿ ಒಳಗೆ ಹೆಂಗ್ ಲುಕ್ ಇತ್ತಲ್ಲ ಅದೇ ಮೇಂಟೈನ್ ಮಾಡ್ರಿ ಇಲ್ಲಿ. ಅದಕ್ಕಿಂತ ಡೇಂಜರ್ ಇಲ್ಲಿ ಕಾಣ್ಲತ್ತಾರ. ಇದೊಂದು ಸ್ಪೋರ್ಟ್ಸ್ ಮೇಲೆ ಮೂವಿ ಅದ, ಈ ಕ್ರಿಕೆಟ್ ಮೇಲೆ ಅದ, ಇನ್ ಫುಟ್ಬಾಲ್ ಮೇಲೆ ಅದ. ಮುಂದಂದ್ರೆ ನಮಗೆ ಗೊತ್ತಾಗ್ತದ. ಡಾಕ್ಟರ್ ಬೈ ಬುಚ್ಚಿ ಬಾಬು ಇದೊಂದು ಡಿಫ್ರೆಂಟ್ ಕ್ಯಾಮ್ರಾಲೆಸ್ ಇದು ಮೂವಿ ಶೂಟಿಂಗ್ ಅಂತ ಮಾಡ್ಲತ್ತಾರ. ಡಾಕ್ಟರ್ ಫಸ್ಟ್ ಫಿಲ್ಮ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಉಪೇನ ಮೂವಿ ಮಾಡಿದ್ರು, ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೆಕೆಂಡ್ ಮೂವಿನೇ ಇಲ್ಲಿ ರಾಮ್ ಚರಣ್ ಸಂಗಡ ಮೂವಿ ಮಾಡ್ಲತ್ತಾರ. ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅವರ. ಹಂಗೆ ಮ್ಯೂಸಿಕ್ ಬಗ್ಗೆ ಇನ್ನೂ ನಮ್ಗೆ ಗೊತ್ತಾಗಿಲ್ಲ, ಬಟ್ ಫಸ್ಟ್ ಇಲ್ಲಿ ಫಿಲ್ಮ್ ಬಂದಮೇಲೆ ಗೊತ್ತದ ಈ ಮೂವಿ BGM ಅಲ್ಲಿ ಹೆಂಗೆ ಕೊಟ್ರ AR ರೆಹಮಾನ್ ಅವರು. ಬಟ್ ಇದು ಸ್ಪೋರ್ಟ್ಸ್ ಮೇಲೆ ಮೂವಿ ಅದಲ್ಲ ಬಸ್, ಲಿಟ್ರಲಿ ಅದೇ ಅವತಾರನಲ್ಲಿ ಇಲ್ಲಿ ಕಾಣ್ಲತ್ತಾರ ರಾಮ್ ಚರಣ್ ಅಂತ. ಒಂದು ಜಾತ್ರಾ ಬಲ್ಲಿ ಇದು ಸೀನ್ ನನಗೆ ಕಾಣ್ಲತ್ತದ. ಪೋಸ್ಟರ್ ನೋಡಿದ ಮೇಲೆ ಅಲ್ಲೆಲ್ಲ ಸುಮ್ಮನೆ ನಿಂತಾರ, ಟೆಂಟ್ ಎಲ್ಲ ಹಾಕ್ಯಾರ. ಇದೊಂದು ಸೀನ್ ನನಗೆ ಬೆಟರ್ ನನಗೆ ಅನ್ಸದ. ಹಂಗೆ ಇಲ್ಲಿ ಅವತಾರ ಅಂತ ಸಾಲಿಡ್ ನನಗೆ ಅನ್ಸದ. ಯಾಕಂದ್ರೆ ಗೇಮ್ ಚೇಂಜರ್, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂತ ಪರಿ ಅದು ಮೂವಿ ಸಕ್ಸಸ್ ಆಗಲಿಲ್ಲ. ಬಟ್ ಇದು ಮೂವಿ ನನಗೆ ಅನ್ಸ್ಲತ್ತದ ರಾಮ್ ಚರಣ್ ಬಿಗ್ಗೆಸ್ಟ್ ಮೂವಿ ಆಗ್ಬೋದು. ಬಟ್ ಇದೊಂದು ಡಿಫ್ರೆಂಟ್ ಕ್ಯಾಮ್ರಾ ಎಲ್ಲ ಇದು ಮೂವಿ ಶೂಟಿಂಗ್ ಅಂತ ಮಾಡ್ಲತ್ತಾರ. ಆಮೇಲೆ ಲೂಸಿಫರ್ 2 ಕೇರಳ ಕಡೆಗೆ ಅಂತ 2 ಡೇಸ್ ಹೌಸ್ಫುಲ್ ಶೋ ಅಂತ ಇದು ಮೂವಿ ತೊಗೊಂಡದ. 180 crore ಫಿಲಿಮ್ ಬಜೆಟ್ ಅದ. ಈಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹೈ ಬಜೆಟ್ ರೀಸೆಂಟ್ಲಿ ಮೂವಿ ಬಗ್ಗೆ ನಾವು ಮಾತಾಡಬೇಕಂದ್ರೆ ಲೂಸಿಫರ್ 2 180 crore ಫಿಲಿಮ್ ಬಜೆಟ್ ಅದ. ಪೃಥ್ವಿರಾಜ್ ಸುಕುಮಾರ್ ಆಗಲಿ, ಮೋಹನ್ ಲಾಲ್ ಆಗಲಿ. ಇದು ಮೂವಿ ಒಂದು ಪೊಲಿಟಿಕಲ್ ಡ್ರಾಮಾ ಸ್ಟೋರಿ ಅಂತ ಅದ. ಇದೇ 27th ಇದು ಮೂವಿ ರಿಲೀಸ್ ಆಗ್ಲತ್ತದ. ಕ್ಲಾಶ್ ಆಗ್ಲತ್ತದ ಇಲ್ಲಿ ರಾಬಿನ್ಹುಡ್ ಮೂವಿ. ನಿತಿನ್ ನೋಡಿದೆ, ಅದನ್ನು ಟೇಲರ್ ರಿಲೀಸ್ ಮಂದಿಗೆ ಇಷ್ಟ ಆಗಿದೆ. ನಿತಿನ್ ಕೆರಿಯರ್ಗೆ ಬಿಗ್ಗೆಸ್ಟ್ ಮೂವಿ ನಮಗೆ ಅನಿಸ್ಲತ್ತದ. ಟೇಲರ್ ಅಂತ ಸಾಲಿಡ್ ಇತ್ತು. ಈಗ ಮ್ಯಾಟ್ಸ್ ಕನ್ನು ಮೂವಿ ರಿಲೀಸ್ ಆಗ್ಲತ್ತದ. ನಿನ್ನೆ ಟೇಲರ್ ರಿಲೀಸ್ ಆಗ್ಯದ, ಅದನ್ನು ಸಾಲಿಡ್ ಟೇಲರ್, ಅದೊಂದು ಕಾಮಿಡಿ ಮೂವಿ ಅಂತ ಅದ. ಬಟ್ ನೋಡ್ಬೇಕಾಗ್ತದ ಈಗ 180 crore ಲೂಸಿಫರ್ 2 ಮೂವಿ ಹೆಂಗೆ ರಿಕವರ್ ಮಾಡ್ತದ ಮುಂದಂತರ ನಮಗೆ ಗೊತ್ತಾಗ್ತದ 1 to 2 days ಆದಮೇಲೆ. ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡಿ. RC16 ಪೋಸ್ಟರ್ ನಿಮಗೆ ಹೆಂಗೆ ಅನ್ಸದ? ಇದೊಂದು ಡಿಫ್ರೆಂಟ್ ಕ್ಯಾಮ್ರಾಲೆಸ್ ಮೂವಿ ಶೂಟಿಂಗ್ ಅಂತ ಮಾಡ್ಲತ್ತಾರ. ಗೇಮ್ ಚೇಂಜರ್ ಆಗ್ತದ. ಮುಂದೆ ನಮಗೆ ಗೊತ್ತಾಗ್ತದ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್.